ತುಂಬಾ ಶಾರ್ಟ್ ಟರ್ಮ್ ಗೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಮೂರು ಮೇಜರ್ ಮಿಸ್ಟೇಕ್ಸ್ ಗಳನ್ನ ಜನಗಳು ಮಾಡ್ತಾರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅಲ್ಲಿ. ಯಾವ್ದು ಅನ್ನೋದನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಪಾಯಿಂಟ್ ನಂಬರ್ 1, ಇಲ್ಲಿಕ್ವಿಡ್ ಸ್ಟಾಕ್ಸ್ ಗಳಲ್ಲಿ ಟ್ರೇಡ್ ಮಾಡ್ತಕ್ಕಂಥದ್ದು. ಟ್ರೇಡಿಂಗ್ ಅಲ್ಲಿ ಮೊದಲನೇ ಆದ್ಯತೆ ಲಿಕ್ವಿಡಿಟಿ ಅಂತ ಹೇಳ್ಬೋದು. ನಾವು ಬೈ ಮಾಡ್ತಾ ಇದ್ರೆ ಸೆಲ್ಲರ್ಸ್ ಗಳು ಸಿಗಬೇಕು, ಸೆಲ್ ಮಾಡ್ತಾ ಇದ್ರೆ ಬೈಯರ್ಸ್ ಗಳು ಸಿಗಬೇಕು. ಸೆಕೆಂಡ್ ಮೇಜರ್ ಮಿಸ್ಟೇಕ್ ಮಾರ್ಕೆಟ್ ಆರ್ಡರ್ಸ್ ಗಳನ್ನ ಪ್ಲೇಸ್ ಮಾಡ್ತಕ್ಕಂಥದ್ದು. ಮಾರ್ಕೆಟ್ ಆರ್ಡರ್ ಅಂದ್ರೆ ಏನು, ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇರುತ್ತೋ ಅದು ನಮಗೆ ಸಿಗುತ್ತೆ, ಬಟ್ ನಮ್ಮ ಕಂಟ್ರೋಲ್ ಅಲ್ಲಿ ಪ್ರೈಸ್ ಇರಲ್ಲ. ಸೊ ಹಾಗಾಗಿ ಲಿಮಿಟ್ ಆರ್ಡರ್ಸ್ ಗಳನ್ನ ಸುಮ್ಮನೆ ಮಾರ್ಕೆಟ್ ಮೂವ್ ಆಗ್ತದೆ ಅಂತ ರ್ಯಾಂಡಮ್ ಆಗಿ ಎಂಟ್ರಿ ಆಗೋ ಬದಲು ನಮ್ಮ ಪ್ರಾಪರ್ ಪ್ರೈಸ್ ಅನ್ನ ಇಟ್ಕೊಂಡು ನಾವು ಎಂಟ್ರಿ ಆಗ್ತಕ್ಕಂಥದ್ದು ಸೂಕ್ತ. ಲಿಮಿಟ್ ಆರ್ಡರ್ಸ್ ಗಳನ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಜಸ್ಟ್ ಬಿಕಾಸ್ ನಾವು ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಎವ್ರಿ ಸಿಂಗಲ್ ಡೇ ಟ್ರೇಡ್ ತಗೊಳ್ಳೇಬೇಕು ಅಂತ ಅಲ್ಲ. ಅವಕಾಶಗಳಿದ್ದಾಗ ಮಾತ್ರ ನಾವು ಎಂಟ್ರಿ ಆಗಬೇಕು. ಹಾಗೆ ರೂಲ್ ಅನ್ನು ನಾವು ಸೆಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸ್ಕ್ರಿಪ್ಟ್, ಒಂದು ಟ್ರೇಡ್ ಪರ್ ಡೇ ಅಂತಕ್ಕಂತಹ ಒಂದು ರೂಲ್ ಅನ್ನ ಇಟ್ಕೊಳ್ಳೋದ್ರ ಮೂಲಕ ನಮ್ಮ ಪ್ರಾಫಿಟಬಿಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ತಕ್ಕಂಥ ಪೊಟೆನ್ಶಿಯಲ್ ಜಾಸ್ತಿ ಆಗುತ್ತೆ. ನಿಮ್ಮಲ್ಲಿ ಎಷ್ಟು ಜನ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಅನ್ನ ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಮಾಡ್ತಿದ್ದೀರಾ ಅನ್ನೋದನ್ನ